ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮ ಕ್ಲಾಸ್ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ರಿಗೂ ಡೌಟ್ ಇರುತ್ತೆ, ನಾವು 10th ಆದಮೇಲೆ ಏನು ಮಾಡೋದು ಸರ್? ಎಲ್ಲ ತುಂಬ ಕನ್ಫ್ಯೂಸ್ ಆಗಿರುತ್ತೆ. 10th ಎಕ್ಸಾಮ್ ಮುಗಿದಿದೆ. ಈಗ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೈನ್ಸ್ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ, ಕೇಳಿಸ್ಕೊಬನ್ನಿ. ಲೆಕ್ಸ್ಕೋ ನೋಡಿ, 10th ಮುಗ್ದು ಅಂದರೆ ನಿಮಗೆ ಇಷ್ಟು ಕಾಣಿಸ್ತವೆ: ಸೈನ್ಸ್, ಕಾಮರ್ಸ್, ಆರ್ಟ್ಸು. PUC ಫೀಲ್ಡಿಗೆ ಬಂದರೆ ಇನ್ನು ಅದರ್ಸ್ಗೆ ಹೋದರೆ ಡಿಪ್ಲೊಮೊ, ITI ಟಾಪಲ್ಲಿರೋವು. ಈಗ ನಾವು ITI ಬಗ್ಗೆ ನೋಡೋಣ. ನೋಡಿ, ಇದರಲ್ಲಿ ಎಲೆಕ್ಟ್ರಾನಿಕ್ಸು, ಫಿಲ್ಟರು, ಮೆಕ್ಯಾನಿಕಲ್ಲು, ಟೆಕ್ನಿಕಲ್ ಜಾಬ್ಸ್. ಅಂದರೆ ನೀವು ಜಾಸ್ತಿ ಇಲ್ಲಿ ಟಾಪರ್ಸ್ ಆದರೆ ಇದನ್ನ ತಗೊಳಕ್ಕೆ ಹೋಗಬೇಡಿ ಅನಿಸುತ್ತೆ, ಯಾಕಂದರೆ ಇದು ಇದ್ರ ಮೇಲೆ ಇರುತ್ತೆ. ನೀವು ತಗೊಳ್ಳೇಬೇಕು ಸರ್, ನೀವು ಇದೇ ಇಷ್ಟ ಅಂದರೆ ಇದನ್ನೇ ತಗೋಬೋದು. ನಾನು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಡಿಪ್ಲೊಮೊ. ಇದು ಬೆಸ್ಟು. ಇದು ಜಾಸ್ತಿ ಜನ ಈಗ ಯೂಸ್ ಮಾಡ್ತಿದ್ದಾರೆ. ಮೆಕ್ಯಾನಿಕಲ್ ಫೀಲ್ಡು, ಸಿವಿಲ್ ಫೀಲ್ಡು, ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ಬೆಸ್ಟ್ ಅಂದರೆ ಬೆಸ್ಟು. ಇಂಜಿನಿಯರಿಂಗ್ ಆಗ್ಬೋದು, ಕಂಪ್ಯೂಟರ್ ತಗೊಂಡ್ರೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ, ನೆಕ್ಸ್ಟ್ ಆರ್ಟ್ಸ್ಗೆ ಹೋಗೋಣ. ತುಂಬ ಜನ ಅಂತ ಇರ್ತಾರೆ, ಆರ್ಟ್ಸ್ ಅಂದರೆ ಆಡ್ಸೋಕ್ಕೆ ಮಾತ್ರ ಆಗೋದು ಅಂತ. ಆರ್ಟ್ಸು ತುಂಬ ಇದಿದೆ. ಇದು ಕೂಡ ವ್ಯಾಲ್ಯೂಯಬಲ್ ಕೋರ್ಸೇ. ಇದು ತಗೊಂಡ್ರೆ ನೋಡಿ, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಸೋಷಿಯಾಲಜಿ ಇಷ್ಟು ತಗೋಬೋದು. IAS ಆಗ್ಬೋದು. ನಿಮ್ಗೆ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀರಾ, ಗೌರ್ಮೆಂಟ್ ಆಫೀಸರ್ ಆಗೋಕ್ಕೆ ಇಷ್ಟೇ ಸಾಕು ನಿಮಗೆ. ಬರೀ ಆರ್ಟ್ಸ್ ತಗೊಂಡ್ರೆ ಸಾಕು. IAS ಆಗ್ಬೋದು, ಟೀಚರ್, ಲಾಯರ್, ಇಂಥ ಆಪರ್ಚುನಿಟಿ ಸಿಗೋಲ್ಲ. ನೆಕ್ಸ್ಟು ಕಾಮರ್ಸ್. ಇದು ಅಕೌಂಟ್ಸು, ಬಿಸ್ನೆಸ್ಸು, ಸ್ಟ್ಯಾಟಿಸ್ಟಿಕ್ಸು. ಆಮೇಲೆ CS ಒಂದು ಇಲ್ಲಿ ಹಾಕಿಲ್ಲ, CS ಕಂಪ್ಯೂಟರ್ ಸೈನ್ಸು. ಅದು ತಗೊಂಡ್ರೆ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ತಗೊಂಡ್ರೆ ಏನು ಮಾಡೋದು ಸರ್ ಅಂತ ಕೇಳ್ತೀರಾ? CA, ಬ್ಯಾಂಕರ್, ಅಕೌಂಟೆಂಟು, ಬಿಸ್ನೆಸ್ ಮ್ಯಾನ್, ಫೈನಾನ್ಷಿಯಲ್. CAಗೆ ಇಂಡಿಯಾದಲ್ಲೇ ಮೋಸ್ಟ್ ಡಿಮ್ಯಾಂಡ್ ಇದೆ, ಮತ್ತು ಬೇರೆ ದೇಶದಲ್ಲೂ ಡಿಮ್ಯಾಂಡ್ ಇದೆ. ಅದೇನಿಲ್ಲ, ಫೌಂಡೇಶನ್, ಇಂಟರ್ಮೀಡಿಯೇಟ್, 2 ವರ್ಷ ಪ್ರಾಕ್ಟಿಕಲ್ಲು ಮತ್ತು ಫೈನಲ್ ಎಕ್ಸಾಮ್ ಮುಗಿಸಿದ್ರೆ CAನೇ ಕ್ಲಿಯರ್ ಆಗುತ್ತೆ. ಕೋಚಿಂಗ್ ತಗೋಬೋದು, ಕೋಚಿಂಗ್ ತಗೋದೇ ಕ್ಲಿಯರ್ ಮಾಡ್ಬೋದು ನೀವು. ಓಕೆ, ನೆಕ್ಸ್ಟ್ ಹೋಗೋಣ. ಸೈನ್ಸ್ ಎಲ್ಲ ಮಕ್ಕಳು ತಗೊಳ್ಳೋದೇ ಇದು ಸರ್. ಏನಿಲ್ಲ, ಇದನ್ನೂ ತಗೋಬೋದು, ಏನಿಲ್ಲ, ಇದು ಹೆವಿ ಡಿಮ್ಯಾಂಡ್ ಇದೆ. ಆದರೆ ನೀವು ಓದ್ತೀವಿ ಅಂದರೆ ತಗೊಳ್ಳಿ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್. ಬಯಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೋಬೋದು. ನಾವು ಇಂಜಿನಿಯರ್ ಮಾಡ್ತೀವಿ ಸರ್ ಅನ್ನೋದಾದರೆ ಕಂಪ್ಯೂಟರ್ ಸೈನ್ಸ್ ತಗೊಳ್ಳಿ. ಇಲ್ಲ ಮೆಡಿಕಲ್ ಫೀಲ್ಡ್ಗೆ ಹೋಗ್ತೀವಿ ಸರ್ ಅಂದರೆ ಬಯಾಲಜಿ ತಗೊಳ್ಳಿ. ಸರ್ ಇಲ್ಲ ಸರ್, ನಾವು ಏನು ಮಾಡೋದು ಅಂತಲೇ ಗೊತ್ತಿಲ್ಲ, ಮುಂದೆ ನೋಡ್ಕೊಳ್ತೀವದ, ಈಗ ಏನೋ ಓದ್ಬೇಕು ಸರ್ ಸೈನ್ಸ್ ಅನ್ನೋದಾದರೆ ಬಯಾಲಜಿ ತಗೊಳ್ಳಿ. ಯಾಕಂದರೆ ಬಯಾಲಜಿ ತಗೊಂಡ್ರೆ ಇಂಜಿನಿಯರಿಂಗ್ ಜಂಪ್ ಆಗ್ಬೋದು, ಆದರೆ ಕಂಪ್ಯೂಟರ್ ತಗೊಂಡ್ರೆ ಬಯಾಲಜಿಗೆ ಜಂಪ್ ಆಗೋಲ್ಲ. ಓಕೆ, ಥ್ಯಾಂಕ್ ಯು.